ನಮಸ್ಕಾರ ಸ್ನೇಹಿತರೆ, ರಾಧಾ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಹಬೆ ವಡೆ ಮಾಡ್ತಾ ಇದ್ದೀನಿ. ನೋಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಇದು ಸಾಂಪ್ರದಾಯಿಕ ಅಡಿಗೆ, ತುಂಬ ಚೆನ್ನಾಗಿರುತ್ತೆ. ಎಲ್ಲ ಥರ ಕಾಳು ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀನಿ. ನೋಡಿ ತುಂಬ ಪ್ರೋಟೀನ್ ಇರುತ್ತೆ, ಸಖತ್ತಾಗಿರುತ್ತೆ. ಬನ್ನಿ ನೋಡೋಣ ಕ್ವಿಕ್ಕಾಗಿ. ನೋಡಿ ಸ್ನೇಹಿತರೆ, ನಾನು ಕಾಳುಗಳು ತೊಗೊಂಡಿದ್ದೀನಿ. ಇದರಲ್ಲಿ ಸುಮಾರು ಒಂದು 5-6 ಥರ ಕಾಳುಗಳಿದೆ. ಅಳಸಂದೆ ಕಾಳು, ಕಾಬೂಲ್ ಕಾಳು, ಕಡಲೆಕಾಳು, ಹೆಸ್ರು ಕಾಳು, ಕಡಲೆಬೇಳೆ. ನಿಮಗೆ ಯಾವ ಕಾಳು ಇಷ್ಟ ಆಗುತ್ತೆ ಹಬೆ ವಡೆ ಮಾಡೋಕ್ಕೆ ಆ ಕಾಳು ತೊಗೊಳ್ಳಿ. ಇದನ್ನು ಕೆಲವರು ನುಚ್ಚಿನ ಉಂಡೆ ಅಂತಲೂ ಹೇಳ್ತಾರೆ. ಇದನ್ನು ಎಣ್ಣೆ ಉಪಯೋಗಿಸ್ತೇ ಮಾಡ್ಬೋದು. ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತೀನಿ ನೋಡಿ. ಇದಕ್ಕೆ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಅರ್ಧ ಬಟ್ಲು, ಬೆಳ್ಳುಳ್ಳಿ, ಶುಂಠಿ, ಉಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಜೀರಿಗೆ, ಕರ್ಬೇವಿನ ಸೊಪ್ಪು ಹಾಕೋಬೇಕು. ಇದು ಒಳಗಡೆನೇ ಇದೆ, ಹೆಚ್ಚಾಕಿದ್ದೀನಿ. ನೀವು ಬೇಕಿದ್ರೆ ಹಾಕ್ಕೊಳ್ಳಿ. ಚಕ್ಕೆ ಲವಂಗ ಕೂಡ ಹಾಕೋಬೋದು. ನಾನು ಚಕ್ಕೆ ಲವಂಗ ಹಾಕ್ತಾಯಿಲ್ಲ, ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಮತ್ತು ಶುಂಠಿ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ರುಬ್ಕೋಬೇಕು. ಇದನ್ನು ರುಬ್ಕೊತೀನಿ ನೋಡಿ. ಮೊದಲು ಇವಾಗ ಶುಂಠಿ ಹಾಕೋತಾ ಇದ್ದೀನಿ, ಯಾಕಂದರೆ ಕಾಳು ಗ್ಯಾಸ್ ಆಗುತ್ತೆ ಅಂತ ಜಾಸ್ತಿ ಸ್ವಲ್ಪ ಶುಂಠಿ ಹಾಕ್ಕೋಬೇಕು. ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಾಗೆ ನೋಡಿ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ನೀವು ಬೇಡ ಅಂದರೆ ಸ್ಕಿಪ್ ಮಾಡಿ. ನೋಡಿ ತೆಂಗಿನಕಾಯಿ ಹಾಕ್ಕೊತೀನಿ. ನೋಡಿ ಸ್ವಲ್ಪ ಕಾಳು ಸೇರಿಸ್ಕೊಂಡು ಇದಕ್ಕೆ ತರಿಯಾಗಿ ರುಬ್ಕೋಬೇಕು. ಯಾಕಂದರೆ ನೈಸ್ ಆಗೋಲ್ಲ ಅಂತ ಸ್ವಲ್ಪ ಕಾಳು ಸೇರಿಸಿ ರುಬ್ತಾ ಇದ್ದೀನಿ. ಕಾಯಿ ಚಟ್ನಿ ಜೊತೆ ಮತ್ತು ಗ್ರೀನ್ ಚಟ್ನಿ ಜೊತೆ, ಸಾಸ್ಗಳ ಜೊತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನಿಮ್ಗೆ ಹೇಳೋದು ಮರ್ತೆ, ಇದನ್ನು ಓವರ್ ನೈಟ್ ಬೇಕಾದರೂ ನೆನೆಸ್ಕೋಬೋದು, ಇಲ್ಲ ಒಂದು 4 ಅವರ್ ನೆನೆಸ್ಕೋಬೇಕು ಕಾಳುಗಳು. ಒಂದು ಸರಿ ರುಬ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ನೈಸಾಗೆ ರುಬ್ಕೊಂಡಿದ್ದೀನಿ. ಶುಂಠಿ ಎಲ್ಲ ನೈಸಾಗಬೇಕಿತ್ತು. ಒಂದು ಬ್ಯಾಚು ರುಬ್ಕೊಂಡಿದ್ದೀನಿ, ಮತ್ತು ಎಲ್ಲದನ್ನು ಹಾಗೆ ರುಬ್ಕೊತೀನಿ ನೋಡಿ. ಇವಾಗ ಇನ್ನೊಂದು ಬ್ಯಾಚು ರುಬ್ಕೊಂಡೆ. ಈಗ ಎಲ್ಲದನ್ನು ಹೀಗೆ ರುಬ್ಕೊತೀನಿ ನೋಡಿ. ಇವಾಗ ಪೂರ್ತಿ ಬ್ಯಾಚು ರುಬ್ಕೊಂಡಾಗಿದೆ. ಇದರಲ್ಲೇ ಒಂದು 20 ವಡೆ ಆಗ್ಬೋದು, 20-30 ನೋಡಿ. ನಾನು ಕರ್ಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಈರುಳ್ಳಿ, ರುಚಿಗೆ ಅನುಗುಣವಾಗಿ ಉಪ್ಪು ಎಲ್ಲ ಇದು ಕೈಯಲ್ಲೇ ಮಿಕ್ಸ್ ಮಾಡ್ಕೊತೀನಿ. ಎಲ್ಲ ಚೆನ್ನಾಗೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ನೋಡ್ಬಿಟ್ಟೆ ಈಗಲೇ ಸಖತ್ತಾಗಿದೆ. ನೀರು ಕಾಯಕ್ಕೆ ಇಟ್ಕೊಂಡಿದ್ದೆ. ನೀರು ನೋಡಿ ಕಾಯ್ದಿದೆ. ಬಾಳೆ ಎಲೆ ಆಗಲೇ ಇಟ್ಕೊಂಬಿಟ್ಟಿದ್ದೀನಿ. ಈಗ ನಾನು ಉಂಡೆ ಥರ ಆದರೂ ಮಾಡ್ಕೋಬೋದು, ವಡೆ ಥರ ಆದರೂ ಮಾಡ್ಕೋಬೋದು. ಇದಕ್ಕೆ ನುಚ್ಚಿನುಂಡೆ ಅಂತ ಕೂಡ ಅಂತಾರೆ. ಇದು ಎಣ್ಣೆನ ಉಪಯೋಗಿಸ್ತಿರ್ಲಿಲ್ಲ ಜಾಸ್ತಿ. ಯಾವಾಗಲೂ ಇದೇ ಥರ ಹಬೆ ವಡೆ ಬೇರೆ ಬೇರೆ ಕಾಳಲ್ಲಿ ಮಾಡೋರು, ನಮ್ಮ ಅಜ್ಜಿದಿರೆಲ್ಲ ಮಾಡೋರು. ಇದನ್ನೆಲ್ಲ ಸಾಂಪ್ರದಾಯಿಕ ಅಡುಗೆಗಳು ಇವೆಲ್ಲ. ಈಗಿನ ಕಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ಮಾಡಿಬಿಟ್ಟು ಯಾವುದಾದ್ರೂ ಒಂದು ಸಾಸ್ ಹಾಕ್ಕೊಟ್ರೆ ಮಕ್ಕಳು ಖುಷಿಯಿಂದ ತಿಂತಾರೆ. ಈ ಥರ ಮಾಡಿಕೊಡಿ. ನಾನು ಲೈವ್ ಬರೋಣ ಅಂತ ಮಾಡಿದ್ವಿ 2 days ಬ್ಯಾಕು. ಅಂದರೆ ಅದು ಏನೋ ನಮಗೆ ಸ್ವಲ್ಪ ಸರಿಯಾಗಿ ಟೆಕ್ನಿಕ್ ಯೂಸ್ ಮಾಡೋಕ್ಕೆ ಬರಲಿಲ್ಲ. ಮತ್ತೆ ಮಾಡ್ತೀವಿ, ಒಂದು 2 ದಿನಕ್ಕೆ 3 ದಿನಕ್ಕೆ ನಾನು ಡೈಲಿ ರೋಟೀನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಜೊತೆ. ನೀವು ಲೈವ್ ಬರೋಕ್ಕೆ ಮುಂಚೆ ನಾನು 1 hour 2 hour ಮುಂಚೆ ಹಾಕಿರ್ತೀನಿ. ಲೈವ್ ಬನ್ನಿ. ನೀವು ಬಂದು ಏನಾದರೂ ಕ್ವಶ್ಚನ್ ಇದ್ದರೆ ಕೇಳಿ. ಇನ್ನು ಯಾವ ಥರ ಅಡುಗೆ ಮಾಡಬೇಕು, ಏನು ಮಾಡಬೇಕು, ಏನಾದರೂ ವಿಷಯದ ಬಗ್ಗೆ ಮಾತಾಡಿ. ನೋಡಿ ಈ ಥರ ಉಂಡೆ ಥರನೂ ಮಾಡಿದು ಬೇಯಿಸ್ಕೋಬೋದು. ಈಗ ನಾನು ಬಟ್ಟೆನ ಕಟ್ಕೊತೀನಿ. ಹಬೆ ವಡೆ ಅಂದರೆ ಇದೇ ಥರ ಮಾಡೋದು, ಬಟ್ಟೆ ಕಟ್ಟಿ ಮಾಡೋದು. ಇದ್ರ ಮೇಲೆ ಈ ಥರ ಮುಚ್ಕೊಂಡು, ಉರಿ ಜಾಸ್ತಿ ಕೊಟ್ಟಿದ್ದೀನಿ. ಒಂದು 10-15 ನಿಮಿಷ ಬೆಂದರೆ ಸಾಕು, ಸಾಫ್ಟಾಗೇ ಇರುತ್ತೆ. ಚೆನ್ನಾಗಿ ಬೆಂದಿದೆ, ನೋಡಿದ್ರೆ ಗೊತ್ತಾಗ್ತಾಯಿದೆ.
ಆಹಾ, ಎಲ್ಲ ಈಗ ತಕ್ಕೊಳ್ಳೋಣ. ಚೆನ್ನಾಗಿ ಅರಳು ಬಿಟ್ಟಿದೆ, ಸಕ್ಕತ್ತಾಗಿದೆ. ಅಮ್ಮಂತ ಸ್ಮೆಲ್ಲು, ಸಬ್ಬಕ್ಕಿ ಸ್ಮೆಲ್ಲು ಸಕ್ಕತ್ತಾಗಿದೆ. ಸ್ನೇಹಿತರೆ, ಎಲ್ಲ ಕಾಳುಗಳು ಉಪಯೋಗಿಸ್ಕೊಂಡು ಆರೋಗ್ಯಕರವಾದ ಹಬೆ ವಡೆ ಮಾಡಿದ್ದೀನಿ. ಸಾಂಪ್ರದಾಯಿಕ ಅಡಿಗೆ ಇದು, ಸಕ್ಕತ್ತಾಗಿದೆ. ನೀವು ಮಾಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ. ಸಬ್ಸ್ಕ್ರೈಬ್ ಆಗಿ ಮತ್ತೆ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ.